ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಮ್ಮ, ಮಾಧವ್ ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ. ಮಾತ್ರೆ ನುಂಗಿ ಶೀತ ಹೋಗಿಸ್ಕೊಂಡೆ ಅನ್ನೋರ್ಗೆ ನೀವು ಮೆಣಸಿನ ಸಾರು ಮಾಡಿ ಬಡಿಸಿದ್ದು ನೆನಪಾಗೋದೇ ಇಲ್ಲ. ಅಮ್ಮ, ಅವರು ಫೋನಲ್ಲಿ ಸಿಕ್ಲಿಲ್ಲ ಅಂತ ನೀವು ಬೇಜಾರು ಮಾಡ್ಕೊಂಡಿದ್ರಲ್ಲ, ಮೋಸ್ಟ್ಲಿ ಅವರು ಪ್ರೋಗ್ರಾಮ್ ಶೂಟಿಂಗಲ್ಲಿ ಬ್ಯುಸಿ ಇದ್ರು ಅನ್ಸುತ್ತೆ. ಯಾಕಮ್ಮ, ಮಾಧವ್ ಸರ್ ಪ್ರೋಗ್ರಾಮ್ ಬರ್ತಿದ್ರು, ನೀವೇನೋ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಏನಾಯ್ತಮ್ಮ? ನಾನು ಈ ಎಪಿಸೋಡ್ ಮೊದಲೇ ನೋಡಿದ್ದೀನಿ ಪುಟ್ಟ. ಇದು 144ನೇ ಎಪಿಸೋಡು. ಹೌದಾ? ರಿಪೀಟ್ ಟೆಲಿಕಾಸ್ಟಾ? ಹೌದು ಪುಟ್ಟ. ಯಾಕೋ ಇವತ್ತು ಹೊಸ ಎಪಿಸೋಡ್ ಬಂದಿಲ್ಲ, ಹಳೇದೇ ಹಾಕಿದ್ದಾರೆ. ಈ ಥರ ಯಾವತ್ತೂ ಆಗಿರಲಿಲ್ಲ ಪುಟ್ಟ. ನಾನು ಕೆಫೆಗೆ ಫೋನ್ ಮಾಡಿದ್ನ, ಅಲ್ಲಿ ಆ ಹುಡುಗಿ ಮಾಧವ್ ಅವರು ಬ್ಯುಸಿ ಅಂತ ಹೇಳಲಿಲ್ಲ, ಅವ್ರಿಗೆ ಯಾರ ಹತ್ರನೂ ಮಾತಾಡೋ ಮನಸ್ಸಿಲ್ಲ ಅಂದ್ಲು. ದೇವಸ್ಥಾನದಲ್ಲಿದ್ದಾಗ ಫೋನ್ ಮಾಡಿದ್ನಲ್ಲ, ಆಗಲೂ ಮಾಧವ್ ಅವರು ನನಗೆ ಯಾರ ಹತ್ರನೂ ಮಾತಾಡೋ ಮನಸ್ಸಿಲ್ಲ ಅಂತಲೇ ಹೇಳಿದ್ದು. ಅಮ್ಮ, ಸೀಮಂತದಲ್ಲಿ ಬ್ಯುಸಿ ಇದ್ರಲ್ಲ, ಹಾಗಾಗಿ ಶೂಟಿಂಗಿಗೆ ಹೋಗ್ಲಿಲ್ವೇನೋ. ಇಷ್ಟು ದಿನದಲ್ಲಿ ಯಾವತ್ತೂ ಈ ರೀತಿ ಹಳೆ ಎಪಿಸೋಡ್ ಹಾಕೇ ಇಲ್ಲ ಪುಟ್ಟ. ನನಗೆ ಯಾಕೋ ಅವ್ರು ಏನೋ ತೊಂದರೆಯಲ್ಲಿದ್ದಾರೇನೋ ಅನ್ನಿಸ್ತಾ ಇದೆ. ಅಮ್ಮ, ನಾನು ಆಮೇಲೆ ಪೂರ್ಣಿಗೆ ಫೋನ್ ಮಾಡಿ ನೋಡ್ತೀನಿ. ನಾನು ನೀವು ಎಷ್ಟು ಕ್ಲೋಸ್ ಇದ್ದೀವೋ, ಮಾಧವ್ ಸರ್ ಮತ್ತೆ ಪೂರ್ಣಿ ಅಷ್ಟೇ ಕ್ಲೋಸ್ ಆಗಿದ್ದಾರೆ. ಅಕಸ್ಮಾತ್ ಮಾಧವ್ ಸರ್ಗೆ ಏನಾದರೂ ಬೇಸರ ಆಗಿದ್ರೆ ಪೂರ್ಣಿ ಹತ್ರ ಡಿಸ್ಕಸ್ ಮಾಡೇ ಮಾಡಿರ್ತಾರೆ. ಹಲೋ, ಲಕ್ಷ್ಮೀ ದೇವಸ್ಥಾನದಿಂದ ಫೋನ್ ಮಾಡ್ತಿದ್ದೀನಿ. ನಮಸ್ಕಾರ ಅರ್ಚಕ್ರೆ. ಅಮ್ಮ, ಇವತ್ತು ಸ್ವಲ್ಪ ದೇವಸ್ಥಾನಕ್ಕೆ ಪ್ರಸಾದ ಬೇಕಾಗಿತ್ತಲ್ಲಮ್ಮ, ತಲುಪಿಸ್ತೀರಾ? ಇವತ್ತಾ? ಹೌದಮ್ಮ. ಸರಿ, ಆಯ್ತು. ಪುಟ್ಟ, ದೇವಸ್ಥಾನದಿಂದ ಅರ್ಚಕರು ಫೋನ್ ಮಾಡಿದ್ರು, ಪ್ರಸಾದ ಸೇವೆಗೆ ಪ್ರಸಾದ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನಾನು ಪ್ರಸಾದ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ನೀನು ಪೂರ್ಣಿಗೆ ಒಂದ್ಸತಿ ಫೋನ್ ಮಾಡಿ ವಿಚಾರಿಸು. ಆಯ್ತಮ್ಮ. ಅಮ್ಮ, ದೇವಸ್ಥಾನಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ. ಪರವಾಗಿಲ್ಲ ಪುಟ್ಟ, ಪಾಪು ಮನೇಲೇ ಇದ್ದಾನಲ್ವಾ, ನೀನು ಇಲ್ಲೇ ಇರು, ನಾನು ಹೋಗಿ ಬರ್ತೀನಿ. ನನ್ನ ಕಣ್ಮುಂದೆ ಮತ್ತೆ ಬರಬೇಡಿ ಅಂತ ಹಾಸ್ಪಿಟಲ್ ಹೇಳಿದೆ ತಾನೆ, ಮತ್ತೆ ಯಾಕೆ ಬಂದ್ರಿ? ಅವಿ, ಅದು ಪೂರ್ಣಿ. ಬೇಕಾಗಿಲ್ಲ, ನೀವು ಅವಳ ಬಗ್ಗೆ ಕಾಳಜಿ ತೋರಿಸೋದು ಬೇಕಾಗಿಲ್ಲ. ನಿಮ್ ನೆರಳು ನನ್ನ ಮೇಲಾಗ್ಲಿ ಪೂರ್ಣಿ ಮೇಲಾಗ್ಲಿ ಬೀಳೋದು ನನಗಿಷ್ಟ ಇಲ್ಲ. ಅವಿ, ಏನ್ ಮಾತಾಡ್ತಿದ್ಯಾ ನೀನು? ಚಿಕ್ಕಮ್ಮ ಪ್ಲೀಸ್, ಹಾಸ್ಪಿಟ್ಲಲ್ಲಿ ಮಾತಾಡಿದ್ವಿ ಮನುಷ್ಯನ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೆ. ಮುಖ ನೋಡಕ್ ಇಷ್ಟ ಇಲ್ಲ ಅಂತ ಬಾಯ್ ಬಿಟ್ಟು ಹೇಳಾದ್ಮೇಲೆ ಮನೆಗೆ ಬಂದಿದ್ದಾರೆ ಅಂದಮೇಲೆ ಇವ್ರಿಗೇನಾದ್ರೂ ಗಿಲ್ಟ್ ಇದೆಯಾ? ಚಿಕ್ಕ ಯಜಮಾನ್ರು ಯಾಕೆ ತಪ್ಪು ತಿಳ್ಕೊಂಡಿದ್ದಾರೆ? ಪೂರ್ಣಿ ಜೀವ ಕಾಪಾಡಿದ್ದೇ ಅಯ್ಯ ಅವರಲ್ವಾ? ಅವಿ, ಒಳಗಡೆ ಹೋಗಿ ಕೂತ್ ಮಾತಾಡೋಣ. ನನ್ನ ಮಾತು ಕೇಳು. ಯಾಕೆ ಈ ಮನುಷ್ಯನ ಬಂಡವಾಳ ಎಲ್ರೂ ಗೊತ್ತಾಗತ್ತಂತಾನಾ? ಗೊತ್ತಾಗ್ಲಿ ಬಿಡಿ. ನನ್ನ ಮಗು ಪೂರ್ಣಿ ಹೋಟೆಲ್ ಸತ್ತು ಹೋಗಕ್ಕೆ ಈ ಮನುಷ್ಯನೇ ಕಾರಣ ಅಂತ ಎಲ್ರಿಗೂ ಗೊತ್ತಾಗ್ಲಿ ಬಿಡಿ. ಅವಿ, ನಿನ್ ಕೋಪದಲ್ಲಿ ಏನೇನೋ ಮಾತಾಡ್ತಿದ್ಯಾ. ಇದರಿಂದ ಭಾವನ್ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಅವ್ರು ಮಾಡಿದ ಕೆಲ್ಸಕ್ಕೆ ನನಗೆ ನೋವಾಗಿಲ್ವಾ? ಅವತ್ತು ಪೂರ್ಣಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು ಇವರೇ, ದಿನ ಅವಳಿಗೆ ಮೆಡಿಸಿನ್ ಕೊಡ್ತಿದ್ದು ಇವರೇ. ಅಂದಮೇಲೆ ಮಗು ತೀರ್ಕೊಳ್ಳೋಕ್ಕೂ ಕಾರಣ ಇವರೇ ತಾನೆ. ಪೂರ್ಣಿಯನ್ನ ನಂಬಿ ತಲೆ ಮೇಲೆ ಕೂಡ್ಸ್ಕೊಂಡಿದ್ದಕ್ಕೆ ತಕ್ಕ ಶಾಸ್ತಿ ಮಾಡಿದ್ರು.
ನನ್ನ ಅಮ್ಮನ ಕೊಂದಿದ್ ಸಾಲ್ದು ಅಂತ ಈಗ ನನ್ನ ಮಗುನು ಕೊಂದ್ಬಿಟ್ರು. ಅವಿ, ಶಾರ್ವರಿ, ಬ್ರೋ ಪ್ಲೀಸ್ ಕಾಮ್ ಡೌನ್. ಅವಿ ನನ್ನ ಮಾತು ಕೇಳು. ಶಾರ್ವರಿ, ಅವಿ, ನನಗೆ ಈ ಶಾಸ್ತ್ರನೆಲ್ಲ ನಮ್ಮ ಮಾವನವರೇ ಮಾಡಬೇಕು ಅಂತ ಆಸೆ. ನೀವು ಮಾವ ಊಟ ಬಡಿಸಿದ್ರೆ ಮಾತ್ರ ಊಟ ಮಾಡೋದು ಅಂತಿದ್ದಾಳೆ. ನಾನೇನ್ ಮಾಡ್ಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.